ಇವತ್ತಿಲ್ಲಿ ಸೇರ್ಲಿಕ್ಕೆ ಕಾರಣ ನಮ್ಮ ಕಬಳಿ ವೆಂಕಟೇಶ್ ಅಣ್ಣ ಹಾಗೆ ನಮ್ಮ ಅನಂತ್ ಅಣ್ಣವರು. ಕಬಳಿ ವೆಂಕಟೇಶ್ ಅಣ್ಣ ಇದು ಯಾವುದೋ ಒಂದು ವಿಚಾರಕ್ಕೆ ನಮಗೆ ಒಂದು ಕಾಲ್ ಮಾಡ್ತಾರೆ, ಯಾವುದೋ ಒಂದು ವಿಚಾರ ಸಮಸ್ಯೆ ಆಗಿರುತ್ತೆ ಅವ್ರದ್ದು ವೈಯಕ್ತಿಕವಾಗಿ. ನಾನು ಅವ್ರಿಗೆ ನನ್ನ ಕೈಲಾದಷ್ಟು ಗೈಡ್ ಮಾಡಿರ್ತೀನಿ. ಅಂದ್ರೆ ಅವ್ರಿಗೆ ಸಹಾಯ ಅಂದ್ರೆ ಬಂದು ಕೂತ್ಕೊಂಡು ಜೊತೆಲಿ ನಿಂತು ಸಹಾಯ ಮಾಡಿರಲಿಲ್ಲ. ಜಸ್ಟ್ ನಾವ್ ಹಿಂಗ್ ಮಾಡ್ಬೋದಣ್ಣ, ಈ ತರ ಮಾಡಿ ಈ ತರ ಆಗುತ್ತೆ ಅಂತ. ಅವರೊಂದು ಕಾರ್ಯಕ್ರಮಕ್ಕೆ ನನ್ನ ಕರೀತಾರೆ. ನಾನು ಅವ್ರು ನೋಡಿರಲ್ಲ, ನನ್ನನ್ನು ಅವ್ರು ನೋಡಿರಲ್ಲ. ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ. ಅವ್ರ ಕಾರ್ಯಕ್ರಮದಲ್ಲಿ ನಮ್ಗೆ ಕರೆದು ಅವ್ರಿಗೆ ಅವ್ರಾಗ ಒಂದು 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 ಜಗಳ ಮಾಡಿರ್ತಾರೆ. ಅದಕ್ಕೆ ನಾವು ಹೋಗಿರ್ತೀವಿ, ಪೂಜೆ ಎಲ್ಲ ಆಗುತ್ತೆ. ಆಮೇಲೆ ನನ್ನ ಈ ಒಂದು ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ಶುರುವಾಗಿ 5 ವರ್ಷ ಆಯ್ತು. ನಾನು ಕೂಡ ಸುನೀಲ್ ನಾವೆಲ್ಲ ಒಟ್ಟಿಗೆ ಒಂದು 2000ನೇ ಇಸ್ವಿಯಿಂದ ನಾವು ಹೋರಾಟಕ್ಕೆ ಬಂದಂತವ್ರು. ನಾವು ಕಾಲೇಜು ದಿನಗಳಲ್ಲೇ 25 ವರ್ಷ ಆಯ್ತು ನಾನು ಸಂಘಟನೆ ಜೀವನ ಬಂದು. ನಾವು ಕನ್ನಡ ಪರ, ರೈತ ಪರ ಎಲ್ಲ ಕೆಲಸ ಮಾಡಿದೀವಿ. 2017ರಲ್ಲೇ ನಾವು ಶಾಂತಿ ಗ್ರಾಮದಲ್ಲಿ ಈ ಒಂದು ಹಾಸನ ಇದೇನಿದೆ ನಮ್ಮ ಒಕ್ಕಲಿಗರದು ರಾಜ್ಯ ಮಟ್ಟದ ಕಟ್ಟಬೇಕು ಅಂತ ಹೊರಟಾಗ, ನಾಳೆ ಕಾರ್ಯಕ್ರಮ, ಭಾನುವಾರ ಕಾರ್ಯಕ್ರಮ, ಶನಿವಾರ ಎಲ್ಲ ನಮ್ದೆಲ್ಲ ಆಯ್ತು. ಇಷ್ಟು ಜನ ಫಲ ಮಾಡಿಸ್ಬೇಕು ಅಂತ ಆಯ್ತು, ಇಷ್ಟು ಜನ ಕರಿಬೇಕಂತ ಆಯ್ತು. ಪ್ರತಿಯೊಬ್ರು ಕೂಡ ನಮ್ಮ ಹಾಸನದಲ್ಲಿ ತುಂಬಾ ಬೇರೆ ಬೇರೆ ಊರುಗಳಲ್ಲಿ ಇದ್ರು, ಶಿವಮೊಗ್ಗದಲ್ಲಿದ್ರು, ಬೆಂಗಳೂರಲ್ಲಿದ್ರು, ಭದ್ರಾವತಿಯಲ್ಲ. ನಾವು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಏನು ನಾವು ಕನ್ನಡ ಪರ ಸಂಘಟನೆ ಕೆಲಸ ಮಾಡಿದವರು ನಾವಿಲ್ಲಿ ಎಲ್ಲ ಏನೇನಿದ್ರೆ ಊರು ಮನೆ ಹೊಡಿತಾ ಇರ, ಇಲ್ಲಿ ಜಾತಿ ತರ್ತಾ ಇದೀರಾ ನೀವು. ಈ ಜಾತಿ ತಂದು ಜಾತಿಲಿ ಮಾನವ ಸಂಘರ್ಷ ಆಗುತ್ತೆ, ನೀವು ಇದನ್ನ ಮಾಡಬೇಡಿ. ರಾಜ್ಯ ಒಕ್ಕಲಿಗರ ಸಂಘ ಇದೆ, ನೀವ್ ಯಾಕೆ ಬರ್ತೀರಾ ಅಂತ 3 ವರ್ಷದಿಂದ ಇದೇ ಆಯ್ತಣ್ಣ. ಬರೀ ಗಲಾಟೆ, ಹೋಗೋದು, ಮೀಟಿಂಗ್ ಮಾಡೋದು, ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಒಂದ್ ದಿವಸ ಕೂತ್ಕೊಂಡು ಯೋಚನೆ ಮಾಡೋದು, ಯಾಕೆ ಮಾಡಬಾರ್ದು ಅಂತ ನಾನು ಹೋಗಿ ನಮ್ಮ ಒಂದು ಟೀಮ್ ಕಟ್ಕೊಂಡು ಒಂದು 10-15 ಜನ ಕಟ್ಕೊಂಡು ಒಂದು ರಿಜಿಸ್ಟರ್ ಮಾಡಿಸ್ತೀವಿ 2021ರಲ್ಲಿ. ಯಾಕಂದ್ರೆ ಏನಕ್ಕೆ ಹೇಳ್ತಾ ಇದ್ರೆ, ಯಾವುದೇ ದಾರಿ ಕೂಡ ಸುಗಮವಾಗಿರಲ್ಲ. ಈಗ ನಾನು ಹೇಳ್ತಾ ಇದ್ದಲ್ವಾ, ಈಗ ನಾನು ಏಕ್ದಮ್ ಬಂದು ನಾನು ಇಲ್ಲೊಂದು ಸಂಘಟನೆ ಕಟ್ಕೊಂಡು ಇಲ್ಲಿ ಬಂದು ನಿಂತ್ಕೊಳ್ಳಕ್ಕೆ ನಾವ್ ಯಾವತ್ತೂ ಆಗಿಲ್ಲ. ಯಾಕಂದ್ರೆ ತುಂಬಾ ಸ್ಟ್ರಗಲ್ ಪಟ್ಟು, ತುಂಬಾ ಅಪಮಾನಗಳಾಗಿ ನಮ್ಮನ್ನ ಕರೆದು ಸ್ಟೇಜ್ ಮೇಲೆ ಅವಮಾನ ಮಾಡಿರುವಂತವ್ರು ವಿಚಾರಗಳಿದಾವೆ. ಹಾಗಾಗಿ ಧೈರ್ಯ ಮಾಡಿ ಅವತ್ತು ಹೊರಟವನು ಇವತ್ತು ನಾವ್ ಇಲ್ಲಿ ಬಂದು ನಿಂತಿದ್ದೀವಿ. ಸರಿ ಸುಮಾರು ಹಾಸನ ಜಿಲ್ಲೆ ಒಳಗಡೆ ಇವತ್ತವರೆಗೂ 1,500 ಜನ ನಮ್ಮ ವೇದಿಕೆಯಲ್ಲಿ ಮೆಂಬರ್ಸ್ ಇದ್ದಾರೆ. ಸುಮಾರು ಜನ ನಮ್ಮ ಹಿರಿಸಾಯಿ ಹೋಬಳಿಯಲ್ಲೂ ಕೂಡ ಇದ್ದಾರೆ. ಈಗ ನೆನ್ನೆ ಕಾಲ್ ಮಾಡಿದ್ದೆ. ಅವ್ರು ಏನಾಗಿದ್ದಾರೆ, ಇಲ್ಲಿ ತುಂಬಾ ಮಹಿಳೆಯರೆಲ್ಲ ಇದ್ದಾರೆ. ಅವ್ರು ಮೊದಲನೇ ಮೀಟಿಂಗ್ ಹೆಂಗಾಗುತ್ತೆ ನೋಡ್ಕೊಂಡು ಆಮೇಲೆ ಬರ್ತೀವಿ ಅನ್ನೋ ಲೆಕ್ಕ. ನೀವ್ ಹೇಳ್ದಂಗೆ ನೀವ್ ಮುಂದಕ್ಕೆ ಹೋಗಿ ನಾವ್ ಹಿಂದಕ್ಕೆ ಬರ್ತೀವಿ ಅನ್ನೋ ತರ. ಇವಾಗ ನಾವು ಶಾಲ್ ಕೊಟ್ಟಿದ್ವಿ, ಹೇಳಿದ್ರೆ ಶಾಲ್ ಕೊಟ್ಟಿದೀವಿ, ಇದನ್ನ ಅವರು ಒಳ್ಳೇದಕ್ಕೆ ಉಪಯೋಗ ಮಾಡಲ್ಲ. ಶಾಲ್ ಹಾಕೊಳ್ಳೋದಕ್ಕೆ ನೀವ್ ಹೇಳ್ದಂಗೆ ಅದರಿಂದ ಏನ್ ಸಿಗುತ್ತೆ ನನ್ಗೆ? ಆಮೇಲೆ ಪ್ರತಿಯೊಬ್ರು ಯೋಚನೆ ಮಾಡೋದೇನೋ, ನಾನು ನಿಮ್ಮ ವೇದಿಕೆಗೆ ಬರ್ತಾ ಇದೀನಿ ಅಂದ್ರೆ ನನಗೆ ಏನ್ ಸಿಗುತ್ತೆ, ಅದರಿಂದ ಏನು ಉಪಯೋಗ? ನಾವು ಅಂಗನಂಗನ್ ಕೊಟ್ಟಿದ್ರೆ ನಾವು ಇದುವರೆಗೂ ನಾವು ಕಾರ್ಯಕ್ರಮಗಳೇ ಮಾಡಕ್ ಆಗ್ತಿಲ್ಲ. ಮೊನ್ನೆ ನಾನು ಒಂದು ಕಾರ್ಯಕ್ರಮ ಮಾಡಿದ್ದೆ, ಇವರೆಲ್ಲ ಬಂದಿದ್ರು, ನೀವೆಲ್ಲ ಬಂದಿರೋ ಗೊತ್ತಿರುತ್ತೆ. ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ರೆ ಅಂದ್ರೆ ಆ ಜಾಗದಲ್ಲಿ ನಿಮ್ಗೆ ಎಲ್ಲಿ ಮಾಡಕ್ಕಾಗತ್ತೆ, ನಿಮ್ಗೆ ಆ ತಾಕತ್ ಐತಾ ಅಂದ್ರು. ಅಂದ್ರೆ ನಾವ್ ಯಾವತ್ತೂ ಕೂಡ ಜೀವನನ ಒಂದು ಚಾಲೆಂಜರ್ ತಗೊಂಡು ಹೋಗ್ಬೇಕು ಹೊರತು, ಯಾರೋ ಏನೋ ಅಂದ್ಬಿಟ್ಟು ಅವ್ನ ಕಡೆಗೆ ಹೋಗೋದು, ಇವ್ನ ಯಾರೋ ಅಂದ್ಬಿಟ್ಟು ಇವನ್ ಕಡೆಗೆ ಹೋಗೋದು. ನೀವ್ ಬೆಳಗ್ಗೆ ಹೋಯ್ತೇನೆ ನೋಡಿ ಇವತ್ತು